ಧಾರಾವಾಹಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಹೆಚ್ಚು ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಮಾಡ್ತೀರಾ ಅಲ್ವಾ? ಇವನಿಗೇನಾಯ್ತಪ್ಪ? ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ. ಏನಾಯ್ತಪ್ಪ ಸೋಹನ್? ಅವಾಗ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ಯಲ್ಲ, ಏನಾಯ್ತು? ಏನಾದರೂ ಸಮಸ್ಯೆನಾ? ಸಮಸ್ಯೆ ಅಲ್ಲ ಅಮ್ಮ, ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕಿತ್ತು. ಹೇಗೆ ಹೇಳೋದು ಅಂತ ಚಡ್ಪಡಿಸ್ತಾ ಇದ್ದೆ. ಏನ್ ವಿಷಯ ಹೇಳ್ಬೇಕಿತ್ತು? ಅದೇನೇ ಆಗಿರ್ಲಿ, ನಾವಿಬ್ರು ನಿನ್ ಜೊತೆಗಿದ್ದೀವಿ. ನಿನ್ ತಂಗಿನೂ ನಿನ್ ಜೊತೆಗಿದ್ದಾಳೆ. ಏನಂತ ಹೇಳಪ್ಪ. ಹೇಳ್ತೀನಪ್ಪ, ಹೇಳ್ತೀನಿ. ಸಾಧನ ಒಳಗೆ ಬರಲಿ, ಆಮೇಲೆ ಎಲ್ರಿಗೂ ಒಟ್ಟಿಗೆ ಹೇಳ್ತೀನಿ. ಅವಳು ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಕಾಯ್ತಾನೇ ಇದ್ದೀನಿ. ಅವಳು ಹಿತ್ಲಲ್ಲಿ ಅದೇನೋ ಮಾಡ್ತಾ ಇದ್ದಾಳೆ. ನಿನ್ನ ತಂಗಿ ಕಾಲೇಜಿಗೆ ಹೋಗಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದಾಳಲ್ಲ. ಹೂಗಿಡಗಳನ್ನ ನೆಟ್ಕೊಂಡು ಅದರ ಆರೈಕೆ ಮಾಡ್ತಾನೆ, ಹಾಡು ಹೇಳ್ಕೊಂಡು ಸುಖವಾಗಿರ್ತೀನಿ ಅಂತ ಅಂದ್ಲು. ಹಾಗಾಗಿ ನಿಮ್ಮಪ್ಪ ಅವಳಿಗೆ ಗಿಡಗಳನ್ನೆಲ್ಲ ತಂದ್ಕೊಟ್ಟಿದ್ದಾರೆ. ಅದನ್ನೇ ಏನೋ ಮಾಡ್ತಾ ಇದ್ದಾಳೆ. ಅಯ್ಯೋ ಹೌದಾ? ಅವಳ ಕೈಯಲ್ಲಿ ಗಿಡ ನೆಡಕ್ಕೆ ಕೊಟ್ಟು ನೀವಿಬ್ರು ಇಲ್ಲಿದ್ದೀರಾ? ಅಮ್ಮ ಅಪ್ಪ, ಅವಳ ಕೈಲಿ ಆಗಲ್ಲ ತಾನೆ. ಯಾಕೆ ಹೀಗೆ ಮಾಡ್ತೀರೋ ನೀವು? ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅಯ್ಯೋ ಹೌದಲ್ವಾ, ನನ್ನ ತಲೆಗೆ ಹೋಗಲಿಲ್ಲ. ಹೋ ಬಂದ್ಯಾ ಸಾಧನಾ? ಸರಿ, ಈಗ ಎಲ್ರಿಗೂ ಒಟ್ಟಿಗೆ ಒಂದು ವಿಷಯ ಹೇಳ್ತೀನಿ. ನೀನು ಮೊದಲು ಕೂತ್ಕೋ. ನಾವೆಲ್ಲ ಲೈನಲ್ಲಿ ಕುತ್ಕೊಂಡಿದ್ದೀವಿ. ಅದೇನು ವಿಷಯ ಅಂತ ಹೇಳು. ಅದೇನು ವಿಷಯ ಗೊತ್ತಾ? ನನಗೆ ಕೆಲಸ ಸಿಕ್ಕಿದೆ. ಹಾ, ಏನಣ್ಣ? ನಿನಗೆ ಕೆಲಸ ಸಿಕ್ಕಿದ್ಯಾ? ಸೂಪರ್ ಸೂಪರ್ ಅಣ್ಣ, ಸೂಪರ್. ನನಗೆ ಗೊತ್ತಿಲ್ಲ, ನನಗೆ ಪಾರ್ಟಿ ಕೊಡಿಸ್ಲೇಬೇಕು ನೀನು. ನನ್ನ ಮಗಂಗೆ ಕೆಲಸ ಸಿಕ್ತು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮೊದಲು ದೇವರಿಗೆ ತುಪ್ಪ ದೀಪ ಹಚ್ಬಿಟ್ಟು ಬರ್ತೀನಿ. ಹೌದು ಸೋಹನ್, ನಿನಗೆ ಕೆಲಸ ಸಿಕ್ಕಿದೆ ಅಂತ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪ, ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು. ನಾನು ಪಟ್ಟಿದ ಕಷ್ಟಕ್ಕೆ ದೇವರು ಒಳ್ಳೆ ಪ್ರತಿಫಲ ಕೊಟ್ಬಿಟ್ಟ. ಆ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ಹೌದು ಹೌದು, ನಾವೆಲ್ಲರೂ ಶಾರದೆಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಇದೆಲ್ಲ ಅವಳು ಕೊಟ್ಟ ಪ್ರಸಾದ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಸರಿ ಆಯಿತು. ಮೊದಲನೇ ಸಂಬಳ ಬಂದಾಗ ನಾವೆಲ್ಲರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಯಿತಾ? ಹಾ, ಇದು ಒಳ್ಳೆ ಉಪಾಯ. ಹೌದು, ಇವಾಗ ನಾವು ಮನೆಯಲ್ಲೇ ದೇವ್ರ ಪೂಜೆ ಮಾಡೋಣ. ನಿನಗೆ ಮೊದಲನೇ ತಿಂಗಳ ಸಂಬಳ ಬರುತ್ತಲ್ಲ, ಆವಾಗ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮೊದಲನೇ ತಿಂಗಳ ಸಂಬಳ ಬಂದಮೇಲೆ ಅಣ್ಣ ಪಾರ್ಟಿ ಕೊಡಿಸ್ತಾನೆ. ಈಗ ನೀವು ಕೊಡಿಸ್ಬೇಕು. ಖುಷಿ ವಿಷಯನ ಬರೀ ಮಾತಲ್ಲಿ ಹೇಳಿ ಮುಗಿಸೋದಲ್ಲ, ಬಾಯಿ ಸಿಹಿ ಮಾಡ್ಕೊಂಡು ಹೇಳಬೇಕು. ಏನಾದರೂ ಸ್ವೀಟ್ ತನ್ನಿ ಅಪ್ಪ. ಓ, ನೀನ್ ಹೇಳಿದ್ ನಿಜ ಕಣೆ ಸಾಧನ. ಖುಷಿ ವಿಚಾರ ಕಿವಿಗೆ ಬಿದ್ದ ತಕ್ಷಣ ಬಾಯಿ ಸಿಹಿ ಮಾಡ್ಕೋಬೇಕು. ನಾನು ಸ್ವೀಟ್ ತರ್ತೀನಿ, ಆಯ್ತಾ? ಸಾಧನಾ, ಇದೇ ಖುಷಿಗೊಂದೊಳ್ಳೆ ಹಾಡು ಹೇಳು ನೋಡೋಣ. ನೀನು ಹಾಡು ಅಂದಮೇಲೆ ಹಾಡದೇ ಇದ್ರೆ ಹೇಗೆ? ಹಾಡ್ತೀನಿ. ಈ ಚಂದದ ಮನೆಯಲ್ಲಿ, ಶ್ರೀಗಂಧದ ಗುಡಿಯಲ್ಲಿ, ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಸನ್ನಿವೇಶಕ್ಕೆ ತಕ್ಕನಾಗಿರೋ ಹಾಡು ಹೇಳಿದ್ಯಾ ಸಾಧನಾ. ಥ್ಯಾಂಕ್ ಯು. ಸರಿ ಸರಿ, ನಾನು ಹೋಗಿ ಸ್ವೀಟ್ಸ್ ತರ್ತೀನಿ. ಸಾವಿತ್ರಿ, ನೀನ್ ದೇವ್ರಿಗೆ ತುಪ್ಪ ದೀಪ ಹಚ್ಬಿಡೆ. ಸರಿ ಆಯ್ತು ರೀ. ನಾನು ಇದುವರೆಗೂ ಸೋಹನಂಗಾಗ್ಲಿ ಸಾಧನಂಗಾಗ್ಲಿ ಏನೂ ಗಿಫ್ಟ್ ತಗೊಂಡಿರ್ಲಿಲ್ಲ. ಇವತ್ತು ಮೊದಲನೇ ಸಲ ನನ್ನ ಮಗನಿಗೋಸ್ಕರ ಗಿಫ್ಟ್ ತಗೊಂಡಿದ್ದೀನಿ. ಹಾಗೆ ಮಗಳಿಗೆ ಇಷ್ಟ ಆಗೋ ಸ್ವೀಟ್ ಕೂಡ ತಗೊಂಡಿದ್ದೀನಿ. ನಂಗೂ ಸಾವಿತ್ರಿಗೂ ಇವರಿಬ್ರು ಖುಷಿ ನೋಡೋದ್ ಬಿಟ್ರೆ ಬೇರೆ ಯಾವ ಗಿಫ್ಟು ಬೇಡಪ್ಪ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ಬೈಕ್ ಸವಾರ ಮತ್ತು ಸುಬ್ಬರಾಯರು ಆತುರಾತುರವಾಗಿ ಬರುತ್ತಿದ್ದರಿಂದ ಡಿಕ್ಕಿ ಹೊಡೆದರು. ಸಾವಿತ್ರಿ, ಸಾಧನ. ಅಯ್ಯೋ ದೇವ್ರೆ, ಇದೇನಾಯ್ತು? ಸತ್ತೋಗಿದಾರ? ಅಯ್ಯೋ ದೇವ್ರೆ, ಇವ್ರನ್ನ
ನಮ್ಮ ಅಂಗಡಿ ಸುಬ್ಬಣ್ಣ ಅಲ್ವಾ? ಸುಬ್ಬಣ್ಣ, ಸುಬ್ಬಣ್ಣ. ಅಯ್ಯೋ ದೇವ್ರೆ, ಏನು ಮಾತಾಡ್ತಾ ಇಲ್ಲ. ಹಾ, ಉಸಿರು ನಿಂತೋಗಿದೆ. ಅಂದ್ರೆ ಅಂದ್ರೆ ನಮ್ಮ ಸುಬ್ಬಣ್ಣ. ಅಯ್ಯೋ ದೇವ್ರೆ, ತವ್ರ ಮನೆಯಿಂದ ಬಂದಿರೋ ಹೆಂಡತಿನ ನೋಡಬೇಕು ಅಂತ ಆತ್ರವಾಗಿ ಹೋಗ್ತಾ ಇದ್ದೆ. ಇವರು ಅದೇನೋ ಗಿಫ್ಟ್ ಇಟ್ಕೊಂಡು ಬರ್ತಾ ಇದ್ರು. ಅಯ್ಯೋ ದೇವ್ರೆ, ಇಬ್ರು ಆತ್ರವಾಗಿ ಎದುರು ಬದ್ರಾಗಿ ಡಿಕ್ಕಿ ಹೊಡೆದ್ವಿ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಮೊದಲು ಸಾವಿತ್ರಕ್ಕಂಗೆ ವಿಷಯ ತಿಳಿಸ್ತೀನಿ. ದೇವರಿಗೆ ತುಪ್ಪ ದೀಪ ಹಚ್ಬಿಟ್ಟು ಬಂದೆ. ಮನಸ್ಸಿಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ ಇವತ್ತು. ನನಗೂ ಅಷ್ಟೇ ಅಮ್ಮ, ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಮನೆಯವರೆಲ್ಲ ಇಷ್ಟು ಖುಷಿಯಾಗಿದ್ದಾರೆ. ಈಗ ವಿಷಯ ಹೇಗಪ್ಪ ತಿಳಿಸೋದು? ಅಮ್ಮ, ಇನ್ಮೇಲಪ್ಪ ಮನೇಲಿ ಆರಾಮಾಗಿರಲಿ. ಅಂಗಡಿ ಗಿಂಗಡಿ ಏನು ಬೇಡ. ಆದಷ್ಟು ಬೇಗ ಅಂಗಡಿನ ಯಾರಿಗಾದರೂ ಮಾರಿಬಿಡೋಣ. ಆಮೇಲೆ ನಾವೆಲ್ಲರೂ ಖುಷಿಯಾಗಿರೋಣ. ನನಗೂ ಕೈ ತುಂಬ ಸಂಬಳ ಬರುತ್ತಮ್ಮ. ಆಗಲಿ ಮಾರಯ್ಯ, ನೀನು ಹೇಳ್ದಂಗೆ ಆಗಲಿ. ಆದರೆ ಈಗ ಸದ್ಯಕ್ಕೆ ಬೇಡ. ನಮ್ಮ ಸಾಧನಂದು ಒಂದು ಭವಿಷ್ಯ ನೋಡಬೇಕಲ್ಲ. ನೀನು ಸಾಧನನ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ನೋಡ್ಕೋತೀನಿ. ನನ್ನ ಮುದ್ದು ತಂಗಿ ಜವಾಬ್ದಾರಿ ಎಲ್ಲ ನಂದೇನೆ. ಈಗೇನೋ ನನ್ನ ಮುದ್ದು ತಂಗಿ ಅವಳ ಜವಾಬ್ದಾರಿ ಎಲ್ಲ ನಂದೇ ಅಂತ ಹೇಳ್ತೀಯ. ಮುಂದೆ ನಿನಗೆ ಮದುವೆ ಆದಮೇಲೆ ನಿನ್ನ ಹೆಂಡತಿ ಮಕ್ಕಳು ಅಂತ ನಿಂದೇ ಸಂಸಾರ ಇರುತ್ತೆ. ಆವಾಗ ನೀನು ಇವಳ ಜವಾಬ್ದಾರಿ ತಗೊಳಕ್ಕಾಗತ್ತಾ? ಒಂದು ಹೆಣ್ಣಿಗೆ ಅಣ್ಣ ತಮ್ಮ ಜವಾಬ್ದಾರಿ ತಗೊಳ್ಳೋಕ್ಕೂ ಅಪ್ಪ ಅಮ್ಮ ಜವಾಬ್ದಾರಿ ತಗೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ ಕಣೋ. ಅಮ್ಮ, ಈಗಲೇ ಯಾಕೆ ನಿನ್ನ ಭವಿಷ್ಯ ಚಿಂತೆ? ಈಗ ನಾವೆಲ್ಲರೂ ಖುಷಿಯಾಗಿದ್ದೀವಲ್ವಾ, ಅದನ್ನ ಎಂಜಾಯ್ ಮಾಡೋಣ. ಸರಿಯಾಗಿ ಹೇಳ್ದೆ ಸಾಧನ. ಓ ರಮೇಶಣ್ಣ, ಕೂತ್ಕೊಳ್ಳಿ. ಯಾಕಿಷ್ಟು ಬೇಜಾರಲ್ಲಿದ್ದೀರಾ? ಏನಾಯ್ತು? ನಿಮ್ಮ ಸಂತೋಷನ ಕಿತ್ಕೊಂಡು ಪಾಪಿ ನಾನು ಸಾವಿತ್ರಕ್ಕ. ಹಾ, ನಮ್ಮ ಸಂತೋಷನ ಕಿತ್ಕೊಂಡಿದ್ದೀರಾ? ಏನಂತ ಹೇಳಿ ಅಂಕಲ್. ಅದನ್ನ ಹೇಗೆ ಹೇಳಿ ಸೋಹನ್? ಯಾಕೆ ಅಳ್ತಿದ್ದೀರಾ ಅಂಕಲ್? ಏನಾಯ್ತು? ಅದು ನಾನು ಬೈಕಲ್ಲಿ ಸ್ಪೀಡಾಗಿ ಬರ್ತಾ ಇದ್ದೆ. ಆ ಕಡೆಯಿಂದ ಸುಬ್ಬಣ್ಣ ಅವರು ಸ್ಪೀಡಾಗಿ ಬರ್ತಾ ಇದ್ರು. ನಾನು ನಂದೇ ಆದ ಖುಷಿಲಿ ಮುಳುಗಿದ್ದೆ. ಅವರು ಗಿಫ್ಟ್ ಇಟ್ಕೊಂಡು ಅವ್ರದ್ದೇ ಆದ ಖುಷಿಲಿ ಮುಳುಗಿದ್ರು ಅಂತ ಕಾಣುತ್ತೆ. ನಾವಿಬ್ರು ಸರಿಯಾಗಿ ನೋಡ್ಕೊಂಡಿಲ್ಲ. ನಾವಿಬ್ರು ಡಿಕ್ಕಿ ಹೊಡೆದ್ವಿ. ಸುಬ್ಬಣ್ಣ ಸ್ಪಾಟಲ್ಲಿ. ಏನು ಹೇಳ್ತಿದ್ದೀರಾ ರಮೇಶಣ್ಣ? ಅವರೆಲ್ಲಿದ್ದಾರೆ? ಸಾವಿತ್ರಕ್ಕ, ಧೈರ್ಯ ತಂದ್ಕೊಳ್ಳಿ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ಕರೆಕ್ಟಾಗಿ ಬರ್ತಾ ಇದ್ದೆ. ಗ್ರಹಚಾರ ವಿಧಿ ಅಂತಾರಲ್ವ, ಸುಬ್ಬಣ್ಣ ಈಗ ಹಾಸ್ಪಿಟ್ಲಲ್ಲಿ. ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾರಾ? ಸರಿ, ನಾನು ಬರ್ತೀನಿ. ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಬರ್ತೀನಿ ಅಣ್ಣ. ನೀನು ಬೇಡ, ನೀನು ಬರೋದು ಬೇಡ ಸಾಧನ. ನಾನು ರಮೇಶ್ ಅಂಕಲ್ ಹೋಗಿ ನೋಡ್ಕೊಂಬರ್ತೀವಿ. ನೀನು ಅಮ್ಮ ಇಲ್ಲ ಇರಿ. ಬನ್ನಿ ಅಂಕಲ್, ಹೋಗೋಣ. ನಾನು ಬರ್ತೀನಿ. ನಾನು ಅವರನ್ನು ನೋಡಬೇಕು. ಸಾವಿತ್ರಕ್ಕ, ಅವರು ಜೀವಂತವಾಗಿಲ್ಲ. ಅವರಿಲ್ವಾ? ಅಯ್ಯೋ ದೇವ್ರೆ, ಅಮ್ಮನ್ನು ಬಿದ್ದು ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಸಾವಿತ್ರಕ್ಕಂಗೆ ಏನಾಯ್ತಪ್ಪ? ಎಷ್ಟು ಖುಷಿಯಾಗಿದ್ವಿ. ಒಂದು ಕ್ಷಣದಲ್ಲಿ ಏನೆಲ್ಲ ಆಗೋಯ್ತು.
ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.